टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರೆಲ್ಲ ಮನೆ ಕೆಲಸ ಸಣ್ಣ ಪುಟ್ಟ ಕೂಲಿ ಮಾಡಿ ಬದುಕುವಂತಹ ಕಾರ್ಮಿಕರು. ಆಸ್ತಿ ಇಲ್ಲದವರಿಗೆ ಆಸ್ತಿ ಖರೀದಿಸೋ ಆಸೆ ಇತ್ತು. ನಂಬಿದವನಿಗೆ ಹಣ ಕೊಟ್ಟು ಆತನ ಹೆಸರಲ್ಲೇ ಆಸ್ತಿ ಖರೀದಿಸಿ ಇದೀಗ ಪರಿತಪಿಸ್ತಾ ಇದ್ದಾರೆ. ಆಲಮಟ್ಟಿ ಡ್ಯಾಂನಲ್ಲಿ ಮುಳುಗಡೆ ಆಯಿತು ಆಸ್ತಿ. ಪರಿಹಾರದ ಹಣದ ಜೊತೆ ವ್ಯಕ್ತಿ ಪರಾರಿ, ಜನ ಕಂಗಾಲು. ದಾಖಲೆ ಪತ್ರ ಹಿಡಿದು ಪ್ರತಿಭಟನೆ ಮಾಡುತ್ತಿರುವ ಇವರೆಲ್ಲ ಬಾಗಲಕೋಟೆ ನಗರದ ತೆಂಗಿನಮಠ ಓಣಿಯಲ್ಲಿ ನೆಲೆಸಿದವರು. ಆದ್ರೆ ಆಲಮಟ್ಟಿ ಡ್ಯಾಂ ನೀರಲ್ಲಿ ತೆಂಗಿನಮಠ ಓಣಿ ಮುಳುಗುತ್ತೆ ಅಂತ ಇವರೆಲ್ಲ 30 ವರ್ಷದ ಹಿಂದೆ ಮತ್ತೊಂದು ಕಡೆ ಆಸ್ತಿ ಖರೀದಿಗೆ ಮುಂದಾಗಿದ್ರು. ಆದ್ರೆ ಆಸ್ತಿ ಇದ್ದವರಿಗೆ ಆಸ್ತಿ ಎಂಬ ನಿಯಮ ಇವರಿಗೆ ಅಡ್ಡಿಯಾಗಿತ್ತು. ಹೀಗಾಗಿ ಪರಿಚಯಸ್ಥನೇ ಆಗಿದ್ದ ಈ ನಾನೇಗೌಡನಿಗೆ ಹಣ ಕೊಟ್ಟು ಆತನ ಹೆಸರಲ್ಲೇ ಮುಚ್ಕಂಡಿ ವ್ಯಾಪ್ತಿಯಲ್ಲಿ ಭೂಮಿ ಖರೀದಿಸಿದ್ರು. ಒಟ್ಟು 50 ಮಂದಿ ತಲಾ 7,000 ಹಣ ಕೊಟ್ಟು 4 ಎಕರೆ ಆಸ್ತಿ ಖರೀದಿಸಿದ್ರಂತೆ. ಆದ್ರೆ 2013ರಲ್ಲಿ ಆ ಆಸ್ತಿಯು ಡ್ಯಾಂ ನೀರಲ್ಲಿ ಮುಳುಗಿದೆ. ಬಳಿಕ ಸರ್ಕಾರ 4 ಎಕರೆ ಪೈಕಿ 3 ಎಕರೆಗೆ 2017ರಲ್ಲಿ 1,17,00,000 ಪರಿಹಾರ ಕೊಟ್ಟಿದೆ. ಪರಿಹಾರ ಬರ್ತಿದ್ದಂತೆ ನಾನೇಗೌಡ ಉಲ್ಟಾ ಹೊಡೆದಿದ್ದಾನಂತೆ. ಬೇಕಿದ್ರೆ ಕೊಟ್ಟ ಹಣಕ್ಕೆ ಡಬಲ್ ಕೊಡ್ತೇನೆ, ಆಸ್ತಿ ಪರಿಹಾರದ ಹಣ ಕೇಳಬೇಡಿ ಅಂತಿದ್ದಾನಂತೆ. ನಮ್ಮ ಓಣಿ ಹಿರಿಯರು ಮತ್ತು ನಾನೇಗೌಡ ಅನ್ನೋರಿಗೆ ನಾವು ಏನೈತಿ ಸ್ವಂತ ಸೂರು ಪಡ್ಕೋಬೇಕು ಅನ್ನೋ ಸಲಾಗಿ ದುಡ್ಡು ಕೂಡಿಸಿ ಆಗಿನ ಕಾಲಕ್ಕೆ 7,500 10,000 ಹಿಂಗೆ ಕೂಡಿಸಿ ಹಿಂಗಾಗಿ ವಿಶ್ವಾಸದ ಮ್ಯಾಗ ನಾವು ಆಗಿನ ಕಾಲದಾಗ ಏನೈತಿ ಜಾಗ ಇಡ್ರಿ ಅಂತೇಳಿ ಕೊಟ್ಟಿವ್ರಿ. ಇಲ್ಲ ನಿಮಗೆ ಆಗಿನ ಕಾಲಕ್ಕೆ 7,500 10 ಕೊಟ್ಟಿರಿ, ನಿಮಗೆ ಡಬಲ್ 30,000 ಹಿಂಗೆ ಕೊಡ್ತೀವಿ, ಮುಗಿಸ್ಕೊಂಬಿಡ್ರಿ ಇದನ್ನ ಅಂದ್ರೆ. ಸದ್ಯ ಈ ವಿವಾದ ಕೋರ್ಟ್ ಮೆಟ್ಟಿಲು ಏರಿದೆ. ಆದ್ರೆ ಕೋರ್ಟ್ಗೆ ಹೋದವರಿಗೂ ನಾನೇಗೌಡ ಧಮಕಿ ಹಾಕ್ತಿದ್ದಾನಂತೆ. ಇನ್ನು ಈ ನಾನೇಗೌಡಗೆ ಊರಿನ ಹಿರಿಯರಾದ ಹನುಮಂತ ಗಬ್ಬೂರ್, ಪಾಂಡಪ್ಪ ಅಂಬಿಗೇರ್ ಸಾಥ್ ನೀಡ್ತಿದ್ದಾರಂತೆ. ಇದೀಗ ಆಸ್ತಿಯೂ ಇಲ್ಲ, ಪರಿಹಾರದ ಹಣವೂ ಸಿಗದೆ ಜನರು ಕಂಗಾಲಾಗಿದ್ದಾರೆ. ಈಗ ನಾವೇ ತುಂಬಿರಿ, ಒಟ್ಟು ತಗೊಂಡು ನಮ್ಮ ಆಸ್ತಿ ನಮಗೆ ಕೊಡಂತ ಹೇಳ್ತೀವ್ರಿ. ನಾವು ಬರೀ 7,000 ರೂಪಾಯಿ ತೊಗೊಂಡ್ರಿ ನಾವೇ ಕೊಡಂದಿ, ನಿಮ್ಗೆ ಆಸ್ತಿ 7,000 ರೂಪಾಯಿ ತುಂಬಿರಿ, ನೀವು ನಾವ್ಯಾಕೆ ನಿಮ್ಗೆ ಕೊಡಕ್ಕೆ ಹೋಗಂದಿ, ಆಸ್ತಿ ನಿಮ್ಗೆ ಮುಗಿದೋಗೈತಿ ಅಂತೇಳಿ ಅನ್ನೋ ಮಾತಾಡ್ತಾರ್ರಿ. ಕೋರ್ಟಿಗೆ ಹೋಗಿ ಬಂದಿವ್ರಿ, ಕಚೇರಿಗೆ ಹೋಗಿ ಬಂದಿವ್ರಿ. ರೊಕ್ಕ ಅಲ್ಲಿ ಕೊಡಂದ್ರೆ ಅಲ್ಲಿ ಕೊಟ್ಟಿವ್ರಿ. ಎಲ್ಲ ಕಡೆ ಕೋರ್ಟು ಕಚೇರಿ ಎಲ್ಲ ಆಗೈತ್ರಿ. ನಮ್ಮ ರೊಕ್ಕ ನಮ್ಗೆ ನಮ್ಮ ಆಸ್ತಿ ನಮಗೆ ಕೊಡಂತ ಹೇಳ್ರಿ. ಅವ್ರ ಆಸ್ತಿಯನ್ನು ನಾವು ಕೇಳಕ್ ಕುಂತಿಲ್ರಿ, ನಮ್ಮ ಆಸ್ತಿ ನಮಗೆ ಕೊಡಂತ ಹೇಳ್ರಿ. ಮತ್ತೊಂದು ವಿಷಯ ಏನಂದ್ರೆ, ಒತ್ತಡಕ್ಕೆ ಮಣಿದು 28 ಜನರಿಗೆ ಸ್ವಲ್ಪ ಪರಿಹಾರದ ಹಣವನ್ನು ನಾನೇಗೌಡ ನೀಡಿದ್ದಾನಂತೆ. ಆದ್ರೆ ಉಳಿದವರಿಗೆ ಹಣ ಕೊಡದೆ 6-7 ತಿಂಗಳಿಂದ ಯಾರ ಕೈಗೂ ಸಿಗದೆ ಮನೆಗೆ ಬೀಗ ಹಾಕಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಅಂದು ಆಸ್ತಿ ಖರೀದಿಗಾಗಿ ಹಣ ಕೊಟ್ಟಿದ್ದವರೆಲ್ಲ ಕಂಗಾಲಾಗಿದ್ದಾರೆ. ರವಿ ಮೂಕಿ, TV9 ಬಾಗಲಕೋಟೆ.